ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ರಾಜ್ಯದ ಪತ್ರಿಕೋದ್ಯಮಕ್ಕೆ ಮಾದರಿಯಾಗಿರುವಂಥ ಸುಮಾರು 60 ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿ ತಮ್ಮ ಹಿರಿಗರಿಮೆ ಮೆರೆದಂಥ ರಾಜ್ಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವನ್ನು ಸ್ಥಾಪನೆ ಮಾಡಿದಂಥ ಸಾಹಿತಿಗಳು, ಅದ್ಭುತವಾದಂಥ ಚಿಂತಕರು, ಸಂಘಟಕರು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ತತ್ವಶಾಸ್ತ್ರ ವಿದ್ವಾಂಸರು, ಲೇಖಕ, ಕವಿ, ಪತ್ರಕರ್ತ, ಹೀಗೆ ರಾಜ್ಯ, ರಾಷ್ಟ್ರ, ವಿಶ್ವದಲ್ಲಿ ಹೆಸರು ಮಾಡಿದಂಥ ಡಿ.ವಿ. ಗುಂಡಪ್ಪನವರ ಹುಟ್ಟುಹಬ್ಬ ಇವತ್ತು. 136ನೇ ಹುಟ್ಟುಹಬ್ಬ. ಅವರು ಬಹುತೇಕ ಮಾರ್ಚ್ 17, 1987ರಲ್ಲಿ ಜನನ ಆಯಿತು. ಇಂಥ ಅದ್ಭುತ ವ್ಯಕ್ತಿ ಪತ್ರಿಕೋದ್ಯಮದಲ್ಲಿ ಹಿರಿಗರಿಮೆಯನ್ನು ಮೆರೆದವರು. ಅವರು ಪತ್ರಕರ್ತರ ಸಂಘವನ್ನು ಸ್ಥಾಪನೆ ಮಾಡಿದರು. ಅವರ ಸಾಹಿತ್ಯ ಬೇರೆ, ತತ್ವಶಾಸ್ತ್ರ ಬೇರೆ, ಮತ್ತೆ ವಿದ್ವಾಂಸರು ಬೇರೆ, ಅದೆಲ್ಲ ಬೇಡ. ಯಾಕೆ ಇವತ್ತು ನಾನು ಪತ್ರಿಕೋದ್ಯಮದ ಬಗ್ಗೆ ಹೇಳಬೇಕು, ಅವ್ರ ಹುಟ್ಟುಹಬ್ಬವನ್ನು ಯಾಕೆ ಇವತ್ತು ಆಚರಣೆ ಮಾಡ್ತಾರೆ, ಏನು ಅಂತ ಹೇಳಬೇಕು ಅಂದರೆ, ಇವತ್ತು ನಮ್ಮ ಗದಗ ಜಿಲ್ಲಾ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ಬಹಳ ಅದ್ಭುತವಾದಂಥ ಜಯಂತಿಯನ್ನು ಆಚರಿಸಿದ್ದಾರೆ ಡಿ.ವಿ. ಗುಂಡಪ್ಪನವ್ರದ್ದು. ನಿಮ್ಗೆ ವಿಡಿಯೋ ತೋರಿಸ್ತೀನಿ, ಆಮೇಲೆ ನೋಡ್ರಿ, ಗೊತ್ತಾಗತ್ತೆ. ರಾಜ್ಯದ ಪತ್ರಕರ್ತರ ಹಿತಾಸಕ್ತಿ, ಕಲ್ಯಾಣ, ವೃತ್ತಿಪರ ಅಭಿವೃದ್ಧಿ, ವೃತ್ತಿ ಘನತೆ, ನಡೆ, ನುಡಿ, ಚರಿತ್ರೆ, ಚಾರಿತ್ರ್ಯ, ಅದರ ಜೊತೆಗೆ ವಿಚಾರ ಸಂಕಿರಣ, ಚರ್ಚೆ, ತರಬೇತಿ, ಸಾಮಾಜಿಕ ಭದ್ರತೆ, ಸಂಘಟನೆ, ಇವೆಲ್ಲ ವಿಚಾರಗಳನ್ನು ಇಟ್ಟುಕೊಂಡು 1932ರಲ್ಲಿ ಮೈಸೂರು ಕಾರ್ಯನಿರತ ಪತ್ರಕರ್ತರ ಸಂಘವನ್ನು ಸ್ಥಾಪನೆ ಮಾಡಿದಂಥ ಮಹಾನ್ ಶಕ್ತಿ, ಮಹಾನ್ ವ್ಯಕ್ತಿ ಡಿ.ವಿ. ಗುಂಡಪ್ಪನವರು. ಅವರ ಬೇರೆ ಬೇರೆ ವರ್ಗದಲ್ಲಿ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾರೆ, ಅಂದರೆ ಅವ್ರ ಹುಟ್ಟುಹಬ್ಬವನ್ನು, ಜನ್ಮದಿನ ಆಚರಣೆಯನ್ನು ಮಾಡ್ತಾರೆ. ಕಾರಣ ಏನು ಅಂತ ಕೇಳಿದ್ರೆ, ಆತ್ಮಾವಲೋಕನೆ ಮಾಡಿಕೊಳ್ಳಿಕ್ಕೆ. ಹಾಗೆ ನಾವು ಪತ್ರಕರ್ತರ ಒಂದು ಆತ್ಮಾವಲೋಕನೆ ಮಾಡಿಕೊಳ್ಳಬೇಕು. ಕಾರಣ ಏನು ಅಂದರೆ, ಪತ್ರಕರ್ತರ ಸಂಘಟನೆ, ಪತ್ರಕರ್ತರ ಸಂಘ, ಪತ್ರಕರ್ತರ ಒಂದು ವ್ಯವಸ್ಥೆ, ಅವರ ಹಕ್ಕು, ಭದ್ರತೆ, ಬಾಧ್ಯತೆ, ವೃತ್ತಿಘನತೆ, ವೃತ್ತಿ ಬದ್ಧತೆ, ಇವನ್ನೆಲ್ಲವನ್ನ ತಿಳ್ಕೊಳ್ಳಿಕ್ಕೆ ಡಿ.ವಿ. ಗುಂಡಪ್ಪನವರ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಮೈಸೂರು ರಾಜ್ಯದಲ್ಲಿ ಅವರು ಮೈಸೂರು ಕಾರ್ಯನಿರತ ಪತ್ರಕರ್ತರ ಸಂಘವನ್ನು ಮಾಡಿದರು. 1973ರಲ್ಲಿ ದೇವರಾಜ ಅರಸರವರು ಕರ್ನಾಟಕ ರಾಜ್ಯವನ್ನು ಘೋಷಣೆ ಮಾಡಿ, ಕರ್ನಾಟಕ ರಾಜ್ಯವಾಗಿ ಘೋಷಣೆ ಮಾಡಿದಾದ್ಮೇಲೆ ಅದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆಯಿತು. ಸೊ ಇಂಥ ಸಂಘದ ವ್ಯವಸ್ಥೆಯಲ್ಲಿ, ಇದಕ್ಕೆ KUWJ ಅಂತಾರೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಕರ್ನಾಟಕ ಯೂನಿಯನ್ ವರ್ಕಿಂಗ್ ಜರ್ನಲಿಸ್ಟ್ ಅಂತ ಹೇಳೋದು. ಇದು ರಿಜಿಸ್ಟರ್ಡು, ಇದು ಕಾರ್ಮಿಕ ಇಲಾಖೆಗೆ ಬರ್ತದೆ. ಬೇರೆ ಬೇರೆ ಅಂದರೆ ಸರ್ಕಾರದ ಭಾರಿ ಬಹುದೊಡ್ಡ ಅಂಗ ಇದು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ. ಈ ಸಂಘದ ಅಧ್ಯಕ್ಷರಾಗಿ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಧ್ಯಕ್ಷರಾಗಿದ್ದಾರೆ. ಅವ್ರ ಹೆಸರು ಹೇಳೋಕ್ಕೂ ಯೋಗ್ಯತೆ ನಮ್ಗೆ ಇರಂಗಿಲ್ಲ ಒಂದೊಂದು ಸಾರಿ. ಸೊ ಡಿ.ವಿ. ಗುಂಡಪ್ಪನವರಿಗೆ ಆಧುನಿಕ ಸರ್ವಜ್ಞ ಅಂತ ಹೇಳ್ತಾರೆ. ಮಂಕುತಿಮ್ಮನ ಕಗ್ಗದ ಒಬ್ಬ ದೊಡ್ಡ ಹೆಸರು ಅವ್ರದ್ದು. ಸೊ ಇಂಥ ವ್ಯಕ್ತಿಯ ಜಯಂತಿಯನ್ನು ಮಾಡ್ಬೇಕಾದ್ರೆ ಏನ್ ಬೇಕು ಹೇಳಿ? ಅವ್ರ ಸಂಘ ಯಾಕೆ ಕಟ್ಟಿದ್ರು ಗೊತ್ತಾ? ಯುವ ಪೀಳಿಗೆ ಪತ್ರಕರ್ತರಲ್ಲಿ ಒಂದು ಪತ್ರಿಕೋದ್ಯಮದ ತಿರುಳು ಗೊತ್ತಾಗ್ಬೇಕು, ಅದರ ಮಜ್ಜಲುಗಳು ಗೊತ್ತಾಗ್ಬೇಕು, ಅದರ ಮಗ್ಗಲುಗಳು ಗೊತ್ತಾಗ್ಬೇಕು, ಅದರ ಹಿರಿಗರಿಮೆ ಗೊತ್ತಾಗ್ಬೇಕು. ಅವರು ಕೂಡ ಸಂಘಟನಾತ್ಮಕವಾಗಿ ಬೆಳಿಬೇಕು. ಸ್ವಾರ್ಥಪರ ಚಿಂತನೆಯನ್ನು ಬಿಟ್ಟು ನಿಸ್ವಾರ್ಥಪರ ಚಿಂತನೆಯೊಂದಿಗೆ ಸಾಮಾಜಿಕವಾಗಿ ಹೊಣೆಗಾರಿಕೆ, ಜವಾಬ್ದಾರಿ, ಬದ್ಧತೆಯನ್ನು ಇಟ್ಟುಕೊಂಡು ಪತ್ರಿಕೋದ್ಯಮಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವಂತ ಒಂದು ಸಂಘ ಬೇಕು. ಅಲ್ಲಿ ದ್ವೇಷ, ಅಸೂಯೆ ಇವೆಲ್ಲ ಇರಬಾರ್ದು. ಸಂಘಟನಾತ್ಮಕವಾದಂಥ ಜವಾಬ್ದಾರಿ ಸ್ಥಾನದಲ್ಲಿರೋರು ಸಂಘವನ್ನು ಮುನ್ನಡೆಸಬೇಕಾದ್ರೆ ಎಲ್ಲರನ್ನು ಒಳಗೊಂಡು ಜವಾಬ್ದಾರಿಯಿಂದ ಮುನ್ನಡೆಸ್ಕೊಂಡು ಹೋಗಬೇಕು. ಇದಕ್ಕೆ ಈಗಾಗಲೇ ಚುನಾವಣೆ ನಡೀತಿದೆ. ಕಾರ್ಯನಿರತ ಪತ್ರಕರ್ತರ ಸಂಘ ಕೇವಲ ಬೆಂಗಳೂರಲ್ಲಿ ಇಲ್ಲ, ರಾಜ್ಯದ ಎಲ್ಲ ಜಿಲ್ಲೆಗಳಿದೆ, ತಾಲೂಕುಗಳಲ್ಲಿದೆ. ಅಷ್ಟೊಂದು ಅದ್ಭುತವಾಗಿ ಬೆಳೆದಿದೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ. ಆದರೆ ಇಂಥ ಮಹಾನ್ ವ್ಯಕ್ತಿಯ ಬಗ್ಗೆ ಜಯಂತಿಯನ್ನು ಮಾಡಬೇಕಾದ್ರೆ ನಮ್ಮ ಗದಗ ಜಿಲ್ಲಾ ಪತ್ರಕರ್ತರ ಸಂಘ ಅವರ ಜಯಂತಿಯನ್ನು ಇವತ್ತು ಆಚರಣೆ ಮಾಡಿದೆ. ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಅಧ್ಯಕ್ಷರು ಇನ್ನೊಬ್ಬರ ಹೆಗಲ ಮೇಲೆ ಕೈ ಹಾಕೋದು ಅಂದ್ರೆ, ಡಿ.ವಿ. ಗುಂಡಪ್ಪನವ್ರ ವ್ಯಕ್ತಿತ್ವ ಏನು, ಅಲ್ಲಿ ಹೆಂಗೆ ಏನ್ರಿ ಪತ್ರಿಕೋದ್ಯಮದ ಅವ್ರ ತತ್ವ, ಆದರ್ಶಗಳು, ಘನತೆ, ಗಾಂಭೀರ್ಯತೆ, ವೃತ್ತಿ ಬದ್ಧತೆ, ಪತ್ರಿಕೋದ್ಯಮದ ವ್ಯವಸ್ಥೆ, ಸಾಮಾಜಿಕ ಚಿಂತನೆ, ಸಾರ್ವಜನಿಕ ಚಿಂತನೆ, ಸರ್ಕಾರದ ವ್ಯವಸ್ಥೆ, ಸಂಸಾರದ ವ್ಯವಸ್ಥೆ, ಇವೆಲ್ಲ ಹಂತಗಳಲ್ಲಿ ಕೂಡ ಪತ್ರಿಕೋದ್ಯಮ, ಪತ್ರಕರ್ತರು ಹೇಗಿರಬೇಕು, ಅವ್ರ ವ್ಯಕ್ತಿತ್ವ ಹೆಂಗಿರಬೇಕು, ಆ ಸಂಘದಲ್ಲಿ ಅವ್ರು ಹೆಂಗಿರ್ಬೇಕು, ಸಂಘದ ಪದಾಧಿಕಾರಿಗಳು ಎಷ್ಟೊಂದು ಜವಾಬ್ದಾರಿವಾಗಿರಬೇಕು. ಇವತ್ತು ಜಯಂತಿ ಹಿಂಗೆ ಮಾಡೋದ, ಒಂದು ಫೋಟೋ ಹಾಕಿಬಿಟ್ಟು ಮುಗಿತಾ? ಇಲ್ಲಿ ಉಪನ್ಯಾಸಗಳು ನಡಿಬೇಕು, ಚರ್ಚೆಗಳಾಗಬೇಕು, ವಿಚಾರಗೋಷ್ಠಿಗಳು ನಡಿಬೇಕು,
ಚಿಂತನ ಮಂಥನ ಆಗಬೇಕು, ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಪತ್ರಕರ್ತರ ಸಮಸ್ಯೆಗಳಿಗೆ ಇವತ್ತು ಅದರದೇ ಆದಂಥ ಪತ್ರಕರ್ತರ ಸಮಸ್ಯೆ ಮತ್ತು ಸವಾಲುಗಳು ಈ ಬಗ್ಗೆ ವ್ಯವಸ್ಥಿತವಾಗಿ ಪರಿಹಾರ ಕಂಡು ಹಿಡಿಯುವಂತ ಒಂದು ಚಿಂತನ ಗೋಷ್ಠಿ ಕಾರ್ಯಕ್ರಮ ಆಗಬೇಕು. ನಾವು ಬೇರೆ ಬೇರೆ ಸಂಘಟನೆಯವರ ಜಯಂತಿಯನ್ನು ಮಾಡುವಾಗ ಬೇರೆ ಬೇರೆ ಈ ಸರ್ಕಾರದ ಜಯಂತಿಗಳನ್ನು ಮಾಡಬೇಕಾದ್ರೆ ನಾವು ಏನ್ ಬೇಕಲ್ಲ ಹೇಳ್ತೀವಿ, ಮತ್ತು ನಾವು ಇನ್ನೊಬ್ಬರ ಬಗ್ಗೆ ಹೇಳ್ಬೇಕಾದ್ರೆ ನಾವು ಹೆಂಗಿದೀವಿ ಅಂತ ತಿಳ್ಕೊಳ್ಬೇಕಾ? ಒಬ್ಬ ಸಂಘವನ್ನು ಕಟ್ಟಿ ಇವತ್ತು ಅವ್ರಿಲ್ಲ, ಆದ್ರೆ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಎಷ್ಟೊಂದು ಮುಂದುವರೆದಿದೆ, ಎಷ್ಟು ಸೌಲಭ್ಯಗಳನ್ನು ಪಡಿತಿದ್ದೇವೆ. ಯಾಕೆ? ಯಾರ ಕಾರಣ ಇದಕ್ಕೆ? ಡಿ ವಿ ಗುಂಡಪ್ಪನವರು. ಅವ್ರು ಮಾಡಿದಂತ ಸಂಘ ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದೆ, ಎಷ್ಟೊಂದು ನಾವು ಸೌಲಭ್ಯಗಳನ್ನು ಪಡಿತಾ ಇದ್ದೀವಿ. ಪತ್ರಕರ್ತರಿಗೆ ಇವತ್ತು ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಎಷ್ಟು ಸರ್ಕಾರ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಸ್ಪಂದನೆ ಆಗ್ತಾ ಇದೆ. ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ನಾವು ಪತ್ರಕರ್ತರ ಸಂಘದ ಜವಾಬ್ದಾರಿತ ಪದಾಧಿಕಾರಿಗಳು ಯುವ ಪೀಳಿಗೆ ಪತ್ರಕರ್ತರಿಗೆ ಮಾದರಿ ಆಗುವಂತ, ಮಾರ್ಗದರ್ಶನ ಆಗುವಂತ, ಮಾರ್ಗಸೂಚನೆ ಆಗುವಂತ ಈ ಜಯಂತಿಗಳನ್ನು ಆಚರಣೆ ಮಾಡಬೇಕಾ? ಹಿರಿಯರನ್ನು ಕರೆಸಬೇಕು, ಉಪನ್ಯಾಸಗಳನ್ನು ಇಡಬೇಕು, ಚಿಂತನ ಮಂಥನ ಮಾಡಬೇಕು. ಏನಿದೆ? ಪತ್ರಿಕಾ ಭವನ ಇದೆ, ಏನ್ ಖರ್ಚು ಮಾಡಬೇಕು, ಭಯಂಕರ ತ್ರಾಸು ತಗೊಳ್ಬೇಕಂತ ಏನಿಲ್ಲ. ಆಮೇಲೆ ಆ ನಡೆ, ನುಡಿ, ವರ್ತನೆ, ನಮ್ಮ ಘನತೆ, ಗಾಂಭೀರ್ಯ, ಯಾರ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಆ ಅರಿವು. ಈಗ ನಿಮಗೆ ತೋರಿಸ್ತೀನಿ ನೋಡಿ, ಗದಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಇವತ್ತು ಪತ್ರಿಕಾ ಭವನದಲ್ಲಿ ಡಿ ವಿ ಗುಂಡಪ್ಪನವರ ಜಯಂತಿಯನ್ನು ಆಚರಣೆ ಮಾಡಿತು. ಸಂಘದ ಅಧ್ಯಕ್ಷರು ಮಾತಾಡಿದರೆ ಅವ್ರ ಸ್ಟೈಲು, ಅವ್ರ ಮಾತು, ಆಮೇಲೆ ಅಲ್ಲಿ ವ್ಯವಸ್ಥೆ ನೀವು ನೋಡಿ ತೋರಿಸ್ತೇನೆ. ಈಗ ಅಣ್ಣ ನೀನು ಹೋಗಿ ಸನ್ಮಾನ್ಯ ಡಿ ವಿ ಗುಂಡಪ್ಪನವರು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಸ್ಥಾಪಕ ಅಧ್ಯಕ್ಷರು. 1932ನೇ ಇಸ್ವಿ ಒಳಗ ಮೈಸೂರು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತ ನೋಂದಣಿ ಮಾಡ್ಕೊಂಡ್ರು ಬ್ರಿಟಿಷ್ ಕಾಲದೊಳಗ. ನಂತರ ಯಾವಾಗ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಆಯ್ತು, ಅಂದಿನಿಂದ ನಮ್ಮ ಸಂಘದ ಹೆಸರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತ ಆಯ್ತು. ಈವರೆಗೂ ಸುಮಾರು ಎಚ್.ಎಸ್. ದೊರೆಸ್ವಾಮಿ ಅಂತವರು ಮಹಾನ್ ಭಾವಗಳು ಈ ಸಂಘಕ್ಕೆ ಅಧ್ಯಕ್ಷರಾಗಿದ್ದಾರೆ. ಪ್ರಸ್ತುತ ಈಗ ಶಿವಾನಂದ ಗೌಡರು ಅವರ ಅಧ್ಯಕ್ಷರಾಗಿ ಜಿ.ಸಿ. ಲೋಕೇಶ್ ಅವರು ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದ 30 ಜಿಲ್ಲೆಯೊಳಗೂ ನಮ್ಮ ಸಂಘದ ಘಟಕಗಳಿದಾವೆ. 226 ತಾಲೂಕು ಘಟಕಗಳಿದಾವೆ. ಈ ಎಲ್ಲ ತಾಲೂಕು ಮತ್ತು ಹುಬ್ಳಿ ಮಟ್ಟದಲ್ಲೂ ಕೂಡ ನಮ್ಮ ಸಂಘಟನೆ ಇದೆ. ಈ ನಿಟ್ಟಿನೊಳಗೆ ಆ ಪತ್ರಕರ್ತರ ಸಂಘಟನೆ ಸನ್ಮಾನ್ಯ ಶ್ರೀ ಡಿ ವಿ ಗುಂಡಪ್ಪನವರ ಪಾತ್ರ ಬಹಳ ಮುಖ್ಯ ಆಗೈತಿ. ಅವರಿಂದ ನಾವು ಇವತ್ತೆಲ್ಲ ನಾವು ಸಂಘಟಿತರಾಗಿದ್ದೀವಿ. ಅವರಿಗೆ ಮತ್ತೊಮ್ಮೆ ಜನ್ಮದಿನ ಶುಭಾಶಯ ಕೊಡ್ತಾ ಅವರ ಆದರ್ಶಗಳನ್ನ ನಾವೆಲ್ಲ ಜೀವನದಲ್ಲಿ ಅಳವಡಿಸಬಹುದು ಅಂತ ಹೇಳ್ತಾ ಇನ್ನೆರಡು ಮಾತು ಕೊಡ್ತೀನಿ. ನಮಸ್ಕಾರ. ನೋಡಿದ್ರಲ್ಲ, ಏನ್ ಅನಿಸ್ತು ನೀವೇ ಹೇಳಿ? ನಾನು ಪತ್ರಕರ್ತರ ದ್ವೇಷಿ ಅಥವಾ ಇನ್ನು ಸಂಘದ ದ್ವೇಷಿ ಅಲ್ಲ, ಅಥವಾ ಅದನ್ನೇ ನಾನು ಕಡೆಗಣಿಸೋದಿಲ್ಲ. ವೃತ್ತಿ ಘನತೆ, ವೃತ್ತಿ ಬದ್ಧತೆ ನಾ ಹೇಳೋದು. ಇದೇ ರೀತಿ ನಮ್ಮ ಇದಕ್ಕೊಂದು ಸಂಸ್ಕೃತಿ ಸಂಸ್ಕಾರ ಇರಬೇಕಲ್ರಿ. ಪತ್ರಕರ್ತರು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದ್ದೀವಿ, ಯಾವ ದಿಕ್ಕಿಗೆ ಸಾಗಬೇಕು ಅನ್ನೋದನ್ನ ಡಿ ವಿ ಗುಂಡಪ್ಪನವರು ಹೇಳಿದ್ದಾರೆ. ಬೆಳಗಿನ ಸುದ್ದಿ ಮಧ್ಯಾಹ್ನ ರದ್ದೆ ಆಗಬಾರ್ದು, ಅದು ಸಾಮಾಜಿಕ ಪರಿಶುದ್ಧತೆ ಆಗಬೇಕು ಅಂತ ಹೇಳಿದವರು ಅವರು. ನಮ್ಮ ಚಾರಿತ್ರೆ, ನಮ್ಮ ಜವಾಬ್ದಾರಿ, ನಮ್ಮ ಹೊಣೆಗಾರಿಕೆ, ನಮ್ಮ ನಡೆ, ನುಡಿ, ವರ್ತನೆ, ಸಂಘಟನಾತ್ಮಕ ಶಕ್ತಿ, ರಚನಾತ್ಮಕ ವರದಿ, ಕ್ರಿಯಾಶೀಲತೆ, ಇವೆಲ್ಲ ಈ ಸಂಘದ ಮೂಲಕ ಸಂಘದ ಸದಸ್ಯರಿಗೆ, ಯುವ ಪೀಳಿಗೆಯ ಪತ್ರಕರ್ತರಿಗೆ ತಿಳಿಬೇಕು ಅಂತ ಈ ಸಂಘ ಕಟ್ಟಿದ್ದು. ಕೇವಲ ಸರ್ಕಾರದಿಂದ ಬರುವಂತ ಸೌಲಭ್ಯಗಳನ್ನ ಪಡಿಲಿಕ್ಕೆ ಅಲ್ಲ, ಅದನ್ನು ಹೋರಾಟ ಮಾಡಕ್ಕಿದ್ದಾರೆ. ರಾಜ್ಯದ ಸಂಘದ ಪದಾಧಿಕಾರಿಗಳಿರ್ತಾರೆ, ಹೋರಾಟ ಮಾಡ್ತಾರೆ, ತರ್ತಾರೆ, ಕೊಡ್ತಾರೆ. ಪತ್ರಕರ್ತರ ಸಂಘ ಅಂದ ತಕ್ಷಣ ಮುಖ್ಯಮಂತ್ರಿ ಆದಿಗಳು ಎಲ್ಲರೂ ಒಪ್ಕೊಳ್ತಾರೆ, ಅದು ಸಿಗತ್ತೆ, ಆ ಮಾತು ಬೇರೆ. ಆದ್ರೆ ಡಿ ವಿ ಗುಂಡಪ್ಪನವರು ಸಂಘಟನೆ ಮಾಡಿದ ಪತ್ರಕರ್ತರ ಸಂಘ ಯಾವುದು? ಇವತ್ತೇನಾಗ್ತಾ ಇದೆ? ಜಯಂತಿ ಸುಮ್ಮನೆ ಕಾಟಾಚಾರಕ್ಕೆ ಜಯಂತಿ ಮಾಡೋದಾ? ಹೆಸರಿಗೆ ಮಾಡೋದಾ? ಅಲ್ವಾ ಅಪಚಾರಕ್ಕೆ ಮಾಡೋದಾ? ಯಾವುದಕ್ಕಾಗಿ ಮಾಡೋದು ಈ ಜಯಂತಿ? ಅದಕ್ಕೊಂದು ಶಿಸ್ತುಬದ್ಧ ಬೇಡವಾ? ನಿಷ್ಠೆ ಬೇಡವಾ? ಬದ್ಧತೆ ಬೇಡವಾ? ಈ ರೀತಿ ನೀವು ಜಯಂತಿ ಮಾಡೋದಾದ್ರೆ ಯಾಕೆ ಮಾಡ್ಬೇಕು? ಇದನ್ನ ಎಲ್ಲರೂ ಫಾಲೋ ಮಾಡ್ತಾರೆ. ಇದು ಯಾರ ಸಲುವಾಗಿ ಮಾಡಿದ್ರಿ ಈ ಜಯಂತಿನ? ಯಾತಕ್ಕಾಗಿ ಮಾಡಿದ್ರಿ? ಯಾರಿಗೆ ಹೇಳಿ ಮಾಡಿದ್ರಿ? ಇದು ಡಿ ವಿ ಗುಂಡಪ್ಪನವರು ಸಾಮಾಜಿಕ ಸ್ವತ್ತವರು.
ಪತ್ರಕರ್ತ ಹಿರಿಗರಿಮೆಯನ್ನ, ಸತ್ಯತೆ, ಪ್ರಾಮಾಣಿಕತೆ, ನಿಷ್ಠತೆ, ವಾಸ್ತವಿಕ ಸ್ಥಿತಿ, ವ್ಯಕ್ತಿತ್ವವನ್ನು ಇಟ್ಕೊಂಡು ಇಡೀ ಸರ್ಕಾರಕ್ಕೆ ಸವಾಲಾದವರು, ಮೈಸೂರು ಅರಸರನ್ನ ವಿರೋಧ ಹಾಕೊಂಡವರು, ಅವರ ಹೆಸರು, ಅವ್ರ ಪತ್ರಿಕೆ ಹೆಸರಿಗೆ ಗೊತ್ತಾ? ಸುಮ್ಮನೆ ಏನಾನ ಇಟ್ಕೊಂಡಿಲ್ಲ ಅವರು. ಸೂರ್ಯೋದಯ ಪ್ರಕಾಶಕ, ಭಾರತ, ಕರ್ನಾಟಕ, ಮೈಸೂರು ಟೈಮ್ಸ್ ಸಂಪಾದಕರವರು. ಸುಮಾರು 60 ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆದಂಥ ಛಾಪನ್ನು ಒತ್ತಿದವರು. 1906ರಿಂದ 1966ರವರೆಗೆ ತಮ್ಮ ಎಥಿಕ್ಸು, ತತ್ವಗಳನ್ನು, ಸಿದ್ಧಾಂತಗಳನ್ನು ಬಿಟ್ಟವರಲ್ಲ. ಅಂತ ಗಜಗಾಂಭೀರ್ಯ ವ್ಯಕ್ತಿತ್ವದ ವ್ಯಕ್ತಿ, ಶಕ್ತಿ, ಪತ್ರಿಕೋದ್ಯಮದ ಹಿರಿಗರಿಮೆ ಡಿ ವಿ ಗುಂಡಪ್ಪನವರು. ಅಂಥವ್ರ ಜಯಂತಿ ಹೇಗೆ ಮಾಡಬೇಕು? ಇನ್ನೊಬ್ಬರು ಹೆಗಲ ಮೇಲೆ ಕೈ ಹಾಕಿ ಮಾತಾಡೋದ? ನಮ್ಮ ವಯಸ್ಸೇನು? ಇವತ್ತು ಎಷ್ಟು ಪ್ರಾಮಾಣಿಕರ ನಾವು ಪತ್ರಕರ್ತರಿದ್ದೀವಿ? ಎಷ್ಟು ಪತ್ರಿಕೆಗಳು ಪ್ರಾಮಾಣಿಕ ಲೆಕ್ಕ ಕೊಡ್ತೀರಿ? ಎಷ್ಟು ಏನೆಲ್ಲ ಮಾತಾಡ್ತಿರಲ್ಲ, ಅದು ಹಂಗೆ, ಅದು ಹಿಂಗೆ ಅಂತ. ನೀವು ಹೆಂಗೆ, ನಾವು ಹೆಂಗೆ ಆತ್ಮಾವಲೋಕನ ಮಾಡ್ಕೋಬೇಕಿದು. ಅದರ ದಿನ ಇದು. ಡಿ ವಿ ಗುಂಡಪ್ಪನವರ ಜಯಂತಿ ಅಂದರೆ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ದಿನ ಇದು. ಪತ್ರಕರ್ತರ ಸಂಘ, ನಾನು ಎಷ್ಟು ಸಂಘಟನಾತ್ಮಕ ಇದ್ದೀನಿ, ಎಲ್ಲರನ್ನು ಹೇಗೆ ಕೂಡಿಸ್ತಾ ಇದ್ದೀನಿ, ಎಲ್ಲರನ್ನು ನಾನು ಹೇಗೆ ಸಂಘದ ಜೊತೆಗೆ ಕರೆತರ್ತಾ ಇದ್ದೀನಿ, ಹಿರಿಯರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದೀನಿ, ಹಿರಿಯ ಪತ್ರಕರ್ತರಿಗೆ ಅವರ ಸಾಧನೆಗೆ, ಅವರ ವ್ಯಕ್ತಿತ್ವಕ್ಕೆ ನಾವು ಏನು ಸನ್ಮಾನ ಮಾಡ್ತಾ ಇದ್ದೀವಿ, ಯುವ ಪೀಳಿಗೆಗೆ ನಾವೇನು ಸಂದೇಶ ಕೊಡ್ತಾ ಇದ್ದೀವಿ, ಯುವ ಪತ್ರಕರ್ತರು ಹೇಗೆ ಬದುಕಬೇಕು, ಪತ್ರಿಕೋದ್ಯಮವನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು, ನಡೆ, ನುಡಿ, ವ್ಯಕ್ತಿತ್ವ ಇವೆಲ್ಲ ಹೇಗಿರಬೇಕು ಅನ್ನೋದನ್ನ ಇವತ್ತು ತಿಳಿಸ್ಕೊಡುವಂಥ ದಿನ ಇದು. ಡಿ ವಿ ಗುಂಡಪ್ಪನವರ ಜಯಂತಿ, 136ನೇ ಜಯಂತಿ ಇದು. ಅವ್ರ ಹುಟ್ಟುಹಬ್ಬ, ಜನ್ಮದಿನದ ಅಂಗವಾಗಿ ಇವತ್ತು ನಾವು ಪತ್ರಕರ್ತರೆಲ್ಲ ಅವರನ್ನು ಆರಾಧಿಸ್ತೀವಿ, ಗೌರವಿಸ್ತೀವಿ, ಪೂಜಿಸ್ತೀವಿ. ಒಂದು ಫೋಟೋ ಇಟ್ಟು ನೀವು ಮಾಡಿದ್ದು ನೋಡ್ರಿ, ನೀವು ವಿಡಿಯೋ ಗೊತ್ತಾಗತ್ತೆ. ಇದು ಅಲ್ಲ ನಮ್ಮದು ವೇ ಆಫ್ ಥಿಂಕಿಂಗ್ ಹೆಂಗಿರಬೇಕು. ಇದು ಅಲ್ಲ ಜಯಂತಿ ಆಚರಣೆ, ಇದು ಅಲ್ಲ ಪತ್ರಕರ್ತರ ಸಂಘಟನೆ. ಅದರದೇ ಆದಂಥ ಸ್ಥಾನಮಾನ ಕೊಡ್ಬೇಕು, ಅವ್ರಿಗೆ ಗೌರವ ಕೊಡಬೇಕು, ನಮಗಲ್ಲ. ಯಾರವರು? ಎಂಥ ಮೇರು ವ್ಯಕ್ತಿತ್ವ ಅವ್ರದ್ದು. ಸುಳ್ಳು ಹೇಳಲಿಲ್ಲ, ಅಪ್ರಾಮಾಣಿಕವಾಗಿ ಕೆಲಸ ಮಾಡಲಿಲ್ಲ, ಪರಿಶುದ್ಧವಾದಂಥ ಪತ್ರಿಕೋದ್ಯಮವನ್ನು ಮಾಡಿದರು. ಎಂದೂ ತಮ್ಮ ತತ್ವ ಸಿದ್ಧಾಂತಗಳನ್ನು ಬಿಡಲಿಲ್ಲ. ಸಂಘವನ್ನು ಹಾಗೆ ನಡೆಸಿದರು, ಪತ್ರಿಕೆಗಳನ್ನು ಹಾಗೆ ನಡೆಸಿದರು. ಸವಾಲಾಗಿ ನಿಂತರು ಸರ್ಕಾರಕ್ಕೆ, ಸಮಾಜಕ್ಕೆ. ಅವರು ಸಾರ್ವತ್ರಿಕ ಬದುಕಿನ ಬದಲಾವಣೆಗೆ ಪರಿಶುದ್ಧವಾದಂಥ ಪತ್ರಿಕೋದ್ಯಮನ ನಡೆಸಿ ಉಳಿಸಿ ಬೆಳೆಸಿಕೊಟ್ಟವರು ಡಿ ವಿ ಗುಂಡಪ್ಪನವರು. ಅಂಥವರ ಜಯಂತಿಯನ್ನು ಆಚರಣೆ ಮಾಡಬೇಕಾದ್ರೆ ಜವಾಬ್ದಾರಿ ಇರಬೇಕು, ಹೊಣೆಗಾರಿಕೆ ಇರಬೇಕು, ರೆಸ್ಪಾನ್ಸಿಬಿಲಿಟಿ ಇರಬೇಕು. ಹೆಂಗೋ ಮಾಡೋದಲ್ಲ, ಅಗೌರವಾದವು. ಪತ್ರಕರ್ತರ ಸಂಘ ಹುಟ್ಟಿ ಹಾಕಿದಂಥ ಮಹಾನ್ ಪಿತಾಮಹ ರೆವರೆಂಡ್ ಮೊಗ್ಲಿಂಗ್ ಮತ್ತು ಡಿ ವಿ ಗುಂಡಪ್ಪರು ಪತ್ರಿಕೋದ್ಯಮದ 2 ಕಣ್ಣುಗಳು. ಇವರು ಪತ್ರಕರ್ತರು ಹೇಗಿರಬೇಕು, ಪತ್ರಕರ್ತರ ಸಂಘ ಹೇಗಿರಬೇಕು ಅಂತ ಡಿ ವಿ ಗುಂಡಪ್ಪನವರು ತಮ್ಮ ಸಂಘದ ಜೊತೆಗೆ ಪತ್ರಿಕೆಯನ್ನು ನಡೆಸಿ ತೋರಿಸಿದ್ರು. ಅವರು ಪತ್ರಿಕೆಯನ್ನು ಆರಂಭ ಮಾಡಿದರು. ಸೊ ಹಾಗಾಗಿ ಜುಲೈ 1ರಂದು ನಾವು ಪತ್ರಿಕಾ ದಿನಾಚರಣೆ ಮಾಡ್ತೀವಿ. ಅದು ರೆವರೆಂಡ್ ಮೊಗ್ಲಿಂಗ್ ಹೆಸರಿನಲ್ಲಿ. ನಮ್ಮ ಮಾರ್ಚ್ 17ರಂದು ಆಚರಣೆ ಮಾಡುವಂಥದ್ದು ಪತ್ರಕರ್ತರ ಸಂಘ ಹೇಗಿರಬೇಕು, ಅದನ್ನು ಹುಟ್ಟಾಕಿದವರು ಯಾರು? ಡಿ ವಿ ಗುಂಡಪ್ಪನವರು. ಸುಮಾರು ಪತ್ರಿಕೆಗಳ ಸಂಪಾದಕರಾದವರು, ಅನೇಕ ಲೇಖನವನ್ನು ಬರೆದವರು, ಚಾಟಿ ಬೀಸಿದವರು, ಸರ್ಕಾರಕ್ಕೆ ಜವಾಬ್ದಾರಿ, ಹೊಣೆಗಾರಿಕೆಯನ್ನು ತೋರ್ಪಡಿಸಿದವರು, ವ್ಯಕ್ತಿತ್ವ, ಪತ್ರಕರ್ತರು ಅಂದರೆ ಹೆಮ್ಮೆ ಪಡುವಂಗೆ ಬದುಕಿದವರು. ಅಂಥವರ ದಿನಾಚರಣೆ ಮಾಡಬೇಕಾದ್ರೆ, ಅವರ ಜಯಂತಿಯನ್ನು ಆಚರಿಸಬೇಕಾದ್ರೆ ಹೇಗಿರಬೇಕು ನಡೆ, ನುಡಿ? ಇದು ಅಲ್ಲ ವ್ಯಕ್ತಿತ್ವ. ಇವತ್ತೆಲ್ಲರೂ ಮಾತಾಡ್ತಾ ಇದ್ದಾರೆ. ಸೊ ಇನ್ನು ಮುಂದಾದರೂ ಎಚ್ಚರಗೊಳ್ಳಬೇಕು ಸಂಘ. ದ್ವೇಷ ಅಲ್ಲ, ಸ್ವಾರ್ಥ ಅಲ್ಲ. ಸಂಘಟನೆ ಸ್ವಾರ್ಥಕ್ಕಲ್ಲ, ಸದಸ್ಯರ ಹಿತರಕ್ಷಣೆಗೆ, ಅವರ ಹಕ್ಕುಗಳ ರಕ್ಷಣೆಗೆ, ಎಲ್ಲರನ್ನ ಒಗ್ಗೂಡಿಸೋಕೋಸ್ಕರ. ಅದು ಇವತ್ತು ಹೇಳಿದ್ದು ಡಿ ವಿ ಗುಂಡಪ್ಪನವರು. ಅವ್ರಿಗೆ ಅವ್ರ ಜನ್ಮದಿನದಂದು ಇದನ್ನು ನಾವು ಚರ್ಚೆ ಮಾಡ್ತೇವೆ. ವಿಚಾರಗೋಷ್ಠಿ, ವಿಚಾರ ಸಂಕಿರಣ, ಉಪನ್ಯಾಸ ಇವೆಲ್ಲ ನಡೀತವೆ. ಯಾಕಂದ್ರೆ ಇದಕ್ಕೋಸ್ಕರ. ಯಾರೋ ಹೆಗಲ ಮೇಲೆ ಹಾಕಿ ಮಾತಾಡೋದಲ್ಲ. ಇಟ್ಸ್ ನಾಟ್ ಗುಡ್. ಇಂಥ ವರ್ತನೆ ಸಹಿಸೋದಿಲ್ಲ ಯಾರು ಸಹಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನಂತರೂ ಸಹಿಸೋದಿಲ್ಲ. ಬಿಕಾಸ್ ಇವತ್ತು ನಾವು ಆ ಸಂಘ ಕಟ್ಟಿದ್ದು, ಇಲ್ಲಿ ಪತ್ರಕರ್ತರ ಸಂಘ ಕಟ್ಟಿದ್ದು, ಪತ್ರಿಕಾ ಭವನ ಮಾಡಿದ್ದು ನಮ್ಮ ಶ್ರಮ ಇದೆ ಇದರಲ್ಲಿ. ಅಂಥ ಸಂದರ್ಭದಲ್ಲಿ ಹಿರಿಯರನ್ನು ಕರೆಸಬೇಕು, ಅವರ ಮಾತುಗಳನ್ನು ಕೇಳಬೇಕು, ಅಥವಾ ಉಪನ್ಯಾಸಗಳನ್ನ ಇಡಬೇಕು. ನಮ್ಮನ್ನ ಕರಿಬೇಕು ಅಥವಾ ಇವ್ರನ್ನ ಕರಿಬೇಕಲ್ಲ, ಬೇರೆಯವ್ರನ್ನ ಕರೆಸಬೇಕು. ನಮ್ಮ ಡಿ ವಿ ಗುಂಡಪ್ಪನವರ ಬದುಕು, ಬರಹ, ಪತ್ರಿಕೋದ್ಯಮ, ಆದರ್ಶತೆ, ವ್ಯಕ್ತಿತ್ವ
ಮತ್ತು ಅವರ ನಡೆ ನುಡಿಗಳನ್ನು ಮುಂಬರುವ ಪೀಳಿಗೆಗೆ ನಮ್ಮಂಥ ಪತ್ರಕರ್ತರಿಗೆ ತಿಳಿಸ್ಬೇಕು. ನಾವು ಬದಲಾಗಬೇಕು ಮೊದಲು, ಆಮೇಲೆ ಸಮಾಜವನ್ನು ತಿದ್ದುವಂಥ ವ್ಯವಸ್ಥೆಯಲ್ಲಿ ಇರ್ಬೋದು. ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವುದು ಪತ್ರಕರ್ತರು ಅಂತ ನಾವು ಹೇಳ್ತೀವಿ. ನಾವು ಅಂಕು ಡೊಂಕುನಾಗ ಹೊಂಟರ ಇನ್ನೇನು ತಿದ್ದು ನಮ್ಮನ್ನ ಯಾರು ತಿದ್ದವರು? ಸೊ ಅದಕ್ಕೆ ಈಗಾದರೂ ಎಚ್ಚೆತ್ತುಕೊಂಡು ಜವಾಬ್ದಾರಿಯುತವಾದಂಥ ಸಂಘಟನೆ, ಸಂಘದ ಮುನ್ನಡೆ ಆಗಬೇಕು. ಈ ರೀತಿ ಮುನ್ನುಡಿ ಬರೆದ್ರೆ ಸಂಘ ಎತ್ತ ಸಾಗತ್ತೆ ಅನ್ನೋದು ಗೊತ್ತಾಗತ್ತೆ. ಸೊ ಡಿ ವಿ ಗುಂಡಪ್ಪನವರು ಜಯಂತಿ ಆಚರಣೆ ಮಾಡ್ಬೇಕಾದ್ರೆ ಅಥವಾ ಅವ್ರ ಹುಟ್ಟುಹಬ್ಬವನ್ನು ಆಚರಿಸಬೇಕಾದ್ರೆ ಬಹಳ ಘನತೆ, ವ್ಯಕ್ತಿತ್ವ, ಗಾಂಭೀರ್ಯತೆ, ಪೂಜ್ಯಂತೆ, ಅವರ ಆದರ್ಶ, ತತ್ವ, ಸಿದ್ಧಾಂತಗಳನ್ನು ಅನುಕರಿಸುವ ವ್ಯವಸ್ಥೆಯಲ್ಲಿ ಸಾಗಬೇಕು. ಅಂದಾಗ ಆ ಜಯಂತಿಗೆ ಅರ್ಥ ಬರುತ್ತೆ. ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ, ನಿಮ್ಮ ಅನಂತ್, ನಮಸ್ಕಾರ.